ಈಗ ಫಸ್ಟ್ ಆಟನ ನಾನು ಆಡ್ಲಾ, ನೀವು ಆಡ್ತೀರಾ? ನಾನೇ ಆಡ್ಲಾ? ಹಾಂ, ಈ ಫಸ್ಟ್ ನಾನು ಆಡ್ತಾ ಇದ್ದೀನಿ. ಓ ಅನ್ನು ನಾನು ಮಧ್ಯದಲ್ಲಿ ಇಟ್ಟಿದ್ದೀನಿ, ಹೌದಾ? ಈಗ ನಿಮ್ಮ ಸರದಿ ನೋಡೋಣ. ಇದನ್ನು ನಾನು ಇಲ್ಲಿ ಇಲ್ಲಿ ಎಲ್ಲಿಡ್ಬೇಕು ಹೇಳಿ? ಇಲ್ಲಿ. ವಾವ್. ಹಾಂ, ಈಗ ನನ್ನ ಸರದಿ. ಇದನ್ನು ನಾನು ಇಲ್ಲಿಡ್ತಾ ಇದ್ದೀನಿ. ಹಾಂ, ಎಲ್ಲಿಡಬೇಕು? ಇಲ್ಲಿ ಇಲ್ಲಿ. ಹಾಂ, ಮಕ್ಕಳು ಭಾಳ ಹುಷಾರಿದ್ದಾರೆ ಮಕ್ಕಳು. ವಾ, ಈಗ ನಾನು ಆಟ ಆಡೋದು, ಇದನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ. ಈಗ ಹೇಳಿ, ಇಲ್ಲಿ. ಹಾಂ, ಮೂಲೆ. ಈ ಮೂಲೆಯಲ್ಲಿ ಇಲ್ಲ, ಸರಿನಾ? ಹಾಂ, ಈಗ ನನ್ನ ಸರ್ದಿ. ಇದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಈಗ ಹೇಳಿ, ಎಲ್ಲಿ? ಲಾಸ್ಟ್ ಇಲ್ಲಿ. ಹಾಂ, ಈಗ ಕೊನೆಯದಾಗಿ ನನ್ನ ಸರ್ದಿ ನಾನು ಇಲ್ಲಿ ಇಟ್ಟಿದ್ದೀನಿ. ಹಾಂ, ಈಗ ಈ ಆಟದಲ್ಲಿ ಯಾರು ಗೆದ್ರು? ಯಾರು ಗೆದ್ರು? ಯಾರು ಗೆಲ್ಲಿಲ್ಲ. ಆದರೆ ಒಂದು ಅದ್ಭುತವಾದ ಮ್ಯಾಜಿಕ್ ಏನು ಗೊತ್ತಾ? ಒಮ್ಮೆ ಜೋರಾದ ಚಪ್ಪಾಳೆ. ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಗುರುವಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ. ಗುರು ನಮ್ಮ ಬಾಳಿಗೆ ಸ್ಫೂರ್ತಿ, ಗುರು ಜಗಜ್ಯೋತಿ. ಗುರು ನೀಡುವನು ಮುಕ್ತಿ, ಗುರುವಿನಿಂದ ನಮ್ಮ ಕೀರ್ತಿ. ಗುರು ಬದುಕಿನ ಸಾರಥಿ, ಗುರು ತೋರೋ ಮುಕ್ತಿ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಗುರುವಿನಿಂದ ನಮಗೆ ಜ್ಞಾನ, ಗುರು ಕಳೆವ ಅಜ್ಞಾನ. ಗುರುವ
ಅದ್ಭುತ ಮ್ಯಾಜಿಕ್ಕನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ. ಈ ಮ್ಯಾಜಿಕ್ ನೀವು ಸಹ ಮಾಡ್ಬೋದು. ಅದಕ್ಕೋಸ್ಕರ ನನಗೆ ಕಾಲೇಜ್ ಓದುವಂಥ 4 ಜನ ಹೆಣ್ಮಕ್ಳು ವೇದಿಕೆ ಬರಬೇಕು ಬೇಗ. ನನಗೆ ಗೊತ್ತಿದೆ ಈ ಗ್ರಾಮದ ಹೆಣ್ಮಕ್ಳು ಭಾಳ ಬುದ್ಧಿವಂತರು. ಹಾಂ, ರೆಡಿ? ಅಷ್ಟು ಜನ ಕೈ ಎತ್ತಿದ್ರಿ. ಹಾಂ, ಬನ್ನಿ, ಬರ್ರಿ ಬರ್ರಿ ಬರ್ರಿ, ನಿಮ್ಮ ಸ್ನೇಹಿತರ ಜೊತೆ ಬಂದುಬಿಡಿ ಬೇಗ. 4 ನೀವು ಬರುವಾಗ ಹಾಗೆ ಒಟ್ಟು 4 ಜನ ಬರಬೇಕು. ಇಬ್ಬರು ರೆಡಿ ಆಗಿದ್ದಾರೆ, ಬೇಗ ಬರಬೇಕು. ಹಾಂ, ಅಲ್ಲಿ ಒಬ್ಬರು ಬರ್ತಾ ಇದ್ದಾರೆ. ನೇತ್ರ ಅದೇ ರೀತಿ 4 ಜನ ಗಂಡು ಮಕ್ಕಳು, 4 ಜನ ಗಂಡು ಮಕ್ಕಳು. ಹಾಂ, ಒಂದು ಗಲಾಟೆ ಮಾಡಿಬಿಡಿ. ಹಾಂ, ಇಲ್ಲ, ಕೇಳ್ತಾರೆ ಮಕ್ಕಳೇ. ರೆಡಿ? 1 2 3 ಸೈಲೆಂಟ್. ಎಸ್, ಮಾತಾಡ್ಬಿಡಿ. ನೋಡಿ, ಮಕ್ಕಳು ಸೈಲೆಂಟ್ ಆಗಿದ್ದಾರೆ, ದೊಡ್ಡವರು ಮಾತಾಡ್ತಾ ಇದ್ದಾರೆ. ಹಾಂ, ಪ್ಲೀಸ್ ಮಾತಾಡ್ಬಿಡಿ ಪ್ಲೀಸ್. ಹಾಂ, ಒಬ್ಬರು ಬಂದಿದ್ದಾರೆ ಅಲ್ಲ. ಹಾಂ, ಮತ್ತೊಬ್ಬರು ಬಂದರು. ಹಾಂ, 4 ಜನ ಅಲ್ಲ, ಇನ್ನೂ ಒಬ್ಬರು ಹೆಣ್ಮಕ್ಳಲ್ಲಿ ಇನ್ನೂ ಒಬ್ಬರು ಬೇಗ ಬರಬೇಕು. ಪ್ಲೀಸ್. ಹಾಂ, ಈಗ ಹೆಣ್ಮಕ್ಳು ಈ ಕಡೆ ಬನ್ನಿ. ಸ್ವಲ್ಪ ಹೀಗೆ ನಿಂತ್ಕೊಳ್ಳಿ. ಇಲ್ಲ, ಈ ರೀತಿ ನಿಂತ್ಕೊಳ್ಳಿ. ನೀವು ಸ್ವಲ್ಪ ಹೀಗೆ ಬನ್ನಿ. ಹಾಂ, ಇಬ್ಬರು ಪ್ಲೀಸ್. ಇನ್ನು ಇಬ್ಬರು ಬರಬೇಕು, ಕಾಲೇಜ್ ಓದುವಂಥ ಗಂಡು ಮಕ್ಕಳು. ಹೆಣ್ಮಕ್ಳು ಇನ್ನು ಒಬ್ಬರು. ಹಾಂ, ಪ್ಲೀಸ್. ಇಲ್ಲಿ ನೋಡಿ ಮ್ಯಾಜಿ. ಹಾಂ, ಅವ್ರು ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ. ಗಂಡು ಮಕ್ಕಳು 3 ಆಗಿದ್ದಾರೆ, ಹೆಣ್ಮಕ್ಳು 4 ಜನ ಆದರು. ಬರ್ರಿ, ಮೇಲ್ ಬನ್ನಿ. ಹಾಂ, ಇಲ್ಲ ನಿಮ್ಮ ಹಾಂ, ಈ ಕಡೆ. ಓಕೆ, ಇರಲಿ ಸ್ವಾಮೀಜಿ. ಹಾಂ, ಸೈಲೆಂಟ್. ಇಲ್ಲಿ ನೋಡಿ, ಕೇಳಿಸ್ಕೊಳ್ಬೇಕು. ಓದೋದ್ರಲ್ಲಿ ಹೆಣ್ಮಕ್ಳು ಮುಂದೆ ಗಂಡು ಮಕ್ಕಳ ಅಲ್ಲ. ನಾವು ಓದುವಾಗ ಹೆಣ್ಮಕ್ಳು ಮುಂದೆ ಇದ್ದರು. ಈಗ ಕೇಳ್ತಿದ್ದೀನಿ ನಾನು. ಈಗಲೂ ಅದೇ ನಡ್ಕೊಂಡು ಹೋಗಿದೆ, ಹೌದಾ? ಓದೋದ್ರಲ್ಲಿ ಹೆಣ್ಮಕ್ಳು ಮುಂದೆ. ಈಗ ಮ್ಯಾಜಿಕ್ಕನ್ನು ನಾನು ನಿಮಗೂ ಮ್ಯಾಜಿಕ್ ಕಲಿಸ್ತೀನಿ. ಯಾರು ಚೆನ್ನಾಗಿ ಮ್ಯಾಜಿಕ್ ಮಾಡ್ತಾರೆ ಅವರಿಗೆ ಒಂದು ವಿಶೇಷ ಬಹುಮಾನ ಇದೆ, ಹೌದಾ? ನಿಮಗೆ ಸಪೋರ್ಟ್ ಆಗಿ ನಾನಿದ್ದೀನಿ, ಪ್ರಕಾಶ್ ಹೆಮ್ಮಾಡಿ ನಿಮಗೆ ಸಪೋರ್ಟು. ಹಾಗೆ ಹೆಣ್ಮಕ್ಳಿಗೋಸ್ಕರ ನೇತ್ರಾವತಿ ಹೆಮ್ಮಾಡಿ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಮ್ಯಾಜಿಕ್ ಮಾಡಬೇಕಂದ್ರೆ ಮ್ಯಾಜಿಕ್ ಮಂತ್ರ ಹೇಳಬೇಕು. ಗೊತ್ತಿದೆಯಾ? ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹೋಕಸ್ ಪೋಕಸ್ ಅಬ್ರಕಡಬ್ರಾ ಗಿಲಿ ಗಿಲಿ ಚೂಮಂತರ್. ಸ್ವಲ್ಪ ಹತ್ರ ಬನ್ನಿ. ಹೋಕಸ್ ಪೋಕಸ್ ಅಬ್ರಕಡಬ್ರಾ ಗಿಲಿ ಗಿಲಿ ಚೂಮಂತರ್. ಈ ಮಂತ್ರ ಹೇಳಿದರೆ ಮ್ಯಾಜಿಕ್ ಆಗುತ್ತೆ. ಹಾಂ, ಇನ್ನೊಂದ್ಸಲ ನಾನು ಹೇಳ್ತೀನಿ, ನೀವು 4 ಜನ ಸೇರಿ ಹೇಳಿ. ಹೋಕಸ್ ಪೋಕಸ್ ಅಬ್ರಕಡಬ್ರಾ ಗಿಲಿ ಗಿಲಿ ಚೂಮಂತರ್. ಹೋಕಸ್ ಪೋಕಸ್ ಬೋಗಸ್ ಅಲ್ಲ. ಹೋ ಎಚ್. ಹಾಂ, ಇದು ಹೋಕಸ್ ಪೋಕಸ್ ಅಬ್ರಕಡಬ್ರಾ ಗಿಲಿ ಗಿಲಿ ಚೂಮಂತರ್. ನೋಡಿ, ಓದೋದ್ರಲ್ಲಿ ಅವ್ರು ಯಾಕೆ ಮುಂದೆ ಗೊತ್ತಾ? ಕಾಲೇಜ್ನಲ್ಲಿ ಟೀಚರ್ ಏನು ಹೇಳ್ತಾರೆ, ಲೆಕ್ಚರರ್ ಏನು ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೊಳ್ತಾರೆ. ಎಕ್ಸಾಮ್ನಲ್ಲಿ ಅದೇ ಬರೀತಾರೆ. ನಮ್ಮ ಗಂಡು ಮಕ್ಕಳು ಬುದ್ಧಿ ಏನಂತಂದರೆ, ಈಗ ನಾನೊಂದು ಗ್ಲಾಸ್ ಹಿಡ್ಕೊ ಅಂತ ಕೊಟ್ಟಿದ್ರೆ ನಾವು ಏನು ಮಾಡ್ತೀವಿ, ಉಲ್ಟಾ ಮಾಡಿದರೆ ಏನಾಗುತ್ತೆ ಅಂತ ಆಲೋಚನೆ ಮಾಡ್ತೀವಿ. ಈಗ ಮಾಡ್ಲಿಕ್ಕೆ ಹೋಗ್ಬಿಡಿ. ಹಾಗೆ ಮಾಡಿದರೆ ಇಷ್ಟೊಂದು ಜನ ಅವರೆಲ್ಲರ ಪರವಾಗಿ ಗಂಡು ಮಕ್ಕಳಿಗೋಸ್ಕರ ನಾನು ಸಪೋರ್ಟ್ ಆಗಿದ್ದೀನಿ, ಹೌದಾ? ನನ್ನ ಮರ್ಯಾದೆನೂ ಹೋಗುತ್ತೆ. ಅದಕ್ಕೋಸ್ಕರ ಮ್ಯಾಜಿಕ್ನಲ್ಲಿ ನನ್ನ ಮರ್ಯಾದೆ ಉಳಿಸ್ಬೇಕಂದ್ರೆ ಅವ್ರಿಗಿಂತ ಚೆನ್ನಾಗಿ ಮ್ಯಾಜಿಕ್ಕನ್ನು ನೀವು ಮಾಡಬೇಕು. ಓಕೆನಾ? ಹಾಂ, ಹಿಡ್ಕೊಳ್ಳಿ. ಸುಮ್ಮನೆ ಹಿಡ್ಕೊಳ್ಬೇಕಷ್ಟೇ, ಹೀಗೆ. ಹಾಂ, ಈಗ ಎಲ್ಲರ ಗ್ಲಾಸಿಗೂ ನಾನು ನೀರು ಹಾಕ್ತಾ ಬರ್ತೀನಿ. ನಿಮ್ಮೆಲ್ಲರ ಗ್ಲಾಸಿಗೆ
ನಾನು ಸ್ವಲ್ಪ ನೀರು ಹಾಕ್ತಾ ಬರ್ತೀನಿ. ಈಗ ಫಸ್ಟ್ ಮ್ಯಾಜಿಕನ್ನು ಯಾರು ಮಾಡಲಿ, ಹೆಣ್ಮಕ್ಳ ಗಂಡ್ಮಕ್ಳ? ಇದು ಲೇಡೀಸ್ ಫಸ್ಟ್ ಅಂತಿದ್ದಾರೆ. ಹಾಂ, ಇಲ್ಲಿ ಇಲ್ಲಿ ಒಂದು ಗ್ಲಾಸ್ ನೀರಿದ್ರೆ ಕೊಡಿ. ಬಾಟಲ್ ವಾಟರ್ ಇದೆಯಾ? ಹಿಂಗೆ ಮುಂದೆ ಇಟ್ಕೊಳ್ಳಿ, ಮುಂದೆ ಇಟ್ಕೊಳ್ಳಿ. ಹಾಂ, ಇಟ್ಕೊಳ್ಳಿ. ಹಾಕ್ತೀನಿ ನಾನು. ಸಾಕು ಸಾಕು ಸಾಕು. ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮಗೆ ಒಳ್ಳೇದಾಯಿತು. ಯಾಕೆ ಗೊತ್ತಾ? ಅವ್ರು ಏನಾದ್ರು ತಪ್ಪು ಮಾಡಿದರೆ ಅದನ್ನು ನೋಡಿ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು. ಈಗ ನೀವು ಮ್ಯಾಜಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಆಪ್ಷನ್ ನಿಮಗೆ. ಈಗ ಇಲ್ಲಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡುವಂಥವ್ರು ಎಷ್ಟು ಜನ ಇದ್ರಿ? ಒಂದು ಜೋರಾದ ಚಪ್ಪಾಳೆ. ಹೋ, ಇಲ್ಲಿ ಸಪೋರ್ಟ್ ನಿಮಗೆ ಜಾಸ್ತಿ ಇದೆ ಅಂದ್ಕೊತೀನಿ ನಾನು. ಆದರೆ ನಮ್ಮ ಗಂಡು ಮಕ್ಕಳಿಗೂ ಏನು ಕಡಿಮೆ ಇಲ್ಲ ನೋಡಿ. ನನಗೆ ಮತ್ತು ನಮ್ಮ ಗಂಡು ಮಕ್ಕಳಿಗೆ ಸಪೋರ್ಟ್ ಮಾಡುವಂಥವ್ರು ಜೋರಾದ ಒಮ್ಮೆ ಚಪ್ಪಾಳೆ. ಓ ಹಾಂ, ಇರಲಿ, ನೋಡೋಣ. ಈಗ ಮ್ಯಾಜಿಕ್ ಇನ್ನೊಂದು ಸಲ ನಾನು ಹೇಳ್ತೀನಿ, ನಾನು ಮಾಡ್ದಂಗೆ ಮಾಡಬೇಕು. ಈಗ ನೀವು ಮಾಡಬೇಡಿ. ಗ್ಲಾಸನ್ನು ಹಿಡ್ಕೊಂಡ್ರಾ? ಅದನ್ನು ಎಡಗೈ ತಗೊಳ್ಳಿ. ಹಲೋ ತಮ್ಮ, ತಳಗಿಳಿರು. ನೇತ್ರ ಕೂತ್ ಏನು ಮಾಡಲ್ಲ ಇಲ್ಲಿ. ತಗೊಂಡ್ರಾ? ಎಡಗೈ ತಗೊಂಡ್ರಾ? ಸೈಡ್ರಲ್ಲಿ ನೋಡೋಣ. ಸ್ವಲ್ಪ ಮುಂದೆ ಬನ್ನಿ ಅಲ್ಲಿ ಸೈಡ್ರು ಸ್ವಲ್ಪ ಕ್ರಾಸ್, ಸ್ವಾಮೀಜಿ ಕಾಣಲಿ. ಹಾಂ, ಹಾಗೆ ಹಾಂ. ಎಸ್. ಎಡಗೈ ತಗೊಳ್ಳಿ ಗ್ಲಾಸನ್ನು. ಎಡಗೈ ತಗೊಂಡ್ರಾ? ಬಲಗೈಯಿಂದ ಈ ಥರ ನೀವು ಮಾಡಬೇಡಿ, ಸರಿಯಾಗಿ ನೋಡ್ಕೊಳ್ಬೇಕು ಅವ್ರು ಏನೇನು ಮಾಡ್ತಾರೆ ಅಂತೇಳಿ. ಫೋಕಸ್ ಫೋಕಸ್, ಅಬ್ರಕಡಬ್ರಾ, ಗಿಲಿ ಗಿಲಿ, ಚೂ ಮಂತರ್. ಫೋಕಸ್ ಫೋಕಸ್, ಅಬ್ರಕಡಬ್ರಾ, ಗಿಲಿ ಗಿಲಿ, ಚೂ ಮಂತರ್. ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡ್ತೀರಿ, ನೀವು ಗೆಲ್ತೀರಿ. ಹಾಗೆ ಅದನ್ನು ತಲೆ ಮೇಲೆ ಹಿಂಗೆ ಸ್ಟ್ರೈಟಾಗಿ ತೊಗೊಳ್ಳಿ ಅಷ್ಟೇ. ಸುಮ್ಮನೆ ಹಿಡ್ಕೊಳ್ಳಿ, ಏನೂ ಮಾಡಬೇಡಿ. ರೆಡಿ, 1. ಬಲಗೈ ತೊಗೊಂಡಿಲ್ಲಲ್ಲ, ಬಲಗೈ ಇಟ್ಕೊಳ್ಳಿ, ಬಲಗೈಗೆ. ಹಾಂ, ಎಸ್. ಹಾಂ, ರೆಡಿ. ಹೀಗೆ 4 ಜನ ಸರಿಯಾಗಿ ಕೇಳಿಸ್ಕೊಳ್ಳಿ. ರೆಡಿ, 1, 2, 3. ವಾವ್, ಏನಾಯ್ತದು? ಐಸ್ ಆಗಿದೆ ಸ್ವಾಮೀಜಿ, ಇದು ಐಸ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇರಲಿ. ಏನಾಯಿತು? ಐಸ್ ಆಯಿತು. ಹಾಂ, ಈಗ ಹಾಂ, ಇರಲಿ. ಇಲ್ಲ, ಸರಿಯಾಗಿ ಮಾಡಿ. ಹಾಂ. ಹೆಣ್ಮಕ್ಳು ಮ್ಯಾಜಿಕ್ ಚೆನ್ನಾಗಿ ಮಾಡಿದ್ರಾ? ಅವರಿಗೆ 100ಕ್ಕೆ ನಿಮಗೆ ನಾನು ಎಷ್ಟು ಮಾರ್ಕ್ಸ್ ಕೊಡಬೇಕು? ಹಾಂ, ಒಂದು ನಿಮಿಷ, ಸ್ವಲ್ಪ ಹತ್ರ ಬನ್ನಿ. ಮಾತಾಡಬಾರ್ದು. ಮ್ಯಾಜಿಕ್ನ ಕೊನೆಯ ಕ್ಷಣಕ್ಕೆ ಇಲ್ಲ, ಸ್ವಲ್ಪ ಹೀಗೆ ಕಾರ್ನರ್ ಬನ್ನಿ. ಹೀಗೆ ಕಾರ್ನರ್ ನಿಲ್ಬಾ, ಹಿಂಗೆ. ಯಾಕೆ ಸ್ವಾಮೀಜಿ ಕಾಣಲಿ. ನಿಲ್ಬಾ. ಎಸ್. 100ಕ್ಕೆ ಕೇಳಿಸ್ಕೊಳ್ಳಿ, ನಾನು 70 ಮಾರ್ಕ್ಸನ್ನು ಕೊಡ್ತಾ ಇದ್ದೀನಿ, 30 ಮಾರ್ಕ್ಸನ್ನು ಕಟ್ ಮಾಡಿದ್ದೀನಿ. ಯಾಕಂತ ಹೇಳ್ತೀನಿ, ನೀವು ಮಂತ್ರನ ಅಷ್ಟು ಸರಿಯಾಗಿ ಉಚ್ಚಾರ ಮಾಡಿರಲಿಲ್ಲ. ಒಪ್ಕೊತೀರಾ ಇಲ್ಲ? ಹಾಂ. ಎರಡನೇದು,
ಎರಡನೇ ವಿಷಯ ಹೇಳ್ತೀನಿ. ನಿಮಗೆ ಸ್ವಲ್ಪ ಭಯ ಇತ್ತು ಎಲ್ಲಿ ನೀರು ಬೀಳತ್ತೆ ಅಂತೇಳಿ. ಹಾಂ, ಸ್ವಲ್ಪ ನೀವು ಸುಳ್ಳು ಹೇಳಬಾರ್ದು. ನೀರು ಬೀಳತ್ತೆ ಅಂತೇಳಿ ಸ್ವಲ್ಪ ಭಯ ಇತ್ತು, ಹೌದಾ? ಅದಕ್ಕೋಸ್ಕರ 10 ಮಾರ್ಕ್ಸನ್ನು ನಾನು ಕಟ್ ಮಾಡಿದ್ದೀನಿ. ಮೂರನೇದು, ನಾನು ಏನು ಹೇಳಿದ್ದೆ, 4 ಜನ ಒಮ್ಮೆಲೇ ಮಾಡಬೇಕಂತ ಹೇಳಿದ್ದೆ ನಾನು. ಆದರೆ ಫಸ್ಟ್ ನೀನು ಉಲ್ಟಾ ಮಾಡಿದೆ, ಅದಾದಮೇಲೆ ನೋಡಿ ನೀನು ಮಾಡಿದೆ, ಹೌದಲ್ಲ? ಹೇಳಿ, ಸತ್ಯ ಹೇಳಿ, ಹೌದಲ್ಲ? ಹಾಂ, ಸರಿ. ಹಾಂ, 4 ಜನ ಅವರು ಒಮ್ಮೆಲೇ ಮಾಡಿರಲಿಲ್ಲ. ಫಸ್ಟ್ ತಪ್ಪು ಏನು ಮಾಡಿದ್ರು ಅವರು? ಫಸ್ಟ್ ತಪ್ಪು ಮಂತ್ರ ಸರಿಯಾಗಿ ಹೇಳಲಿಲ್ಲ, ಮಂತ್ರ. ಫಸ್ಟು. ಎರಡನೇದು, ಅವರಿಗೆ ಭಯ ಇತ್ತು, ಸರಿನಾ? ಭಯ ಇತ್ತು. ಮೂರನೇದು, ನಮಗೆ ಒಂದು ಕೊಡ ನೀರು ಕೊಡಲಿ, ಹಾಕೊಳ್ಳಿ ಅಂದರೆ ಹಾಕೊಂಡು ಬಿಡ್ತೀವಿ ನಾವು, ಹೌದಾ? ಸತ್ಯ ಹೌದಲ್ಲ? ಹೇಳಿ. ಹಾಂ, ಮೂರನೇ ತಪ್ಪೇನು ಮಾಡಿದ್ದಾರೆ, 4 ಜನ ಆ ಮ್ಯಾಜಿಕ್ಕನ್ನು ಒಮ್ಮೆಲೇ ಮಾಡಿರಲಿಲ್ಲ. ಈಗ ನೋಡೋಣ, ಅವರು ನೀವು 70 ಮೇಡಮ್ ಇದಾರಲ್ಲ, ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಅಲ್ಲಲ್ಲ, ಹೇಳ್ತೀನಿ. ಕ್ಲೈಮ್ಯಾಕ್ಸ್ ನೋಡಿ, ಕ್ಲೈಮ್ಯಾಕ್ಸ್ ನೋಡಿ. ಹೆಣ್ಮಕ್ಳು ಮ್ಯಾಜಿಕ್ ಚೆನ್ನಾಗಿ ಮಾಡಿದಿದ್ರೆ ಒಮ್ಮೆ ಜೋರಾದ ಚಪ್ಪಾಳೆ. ಹಾಂ, ಈಗ ಇಲ್ಲಿ ನೋಡಿ, ಇಷ್ಟೊಂದು ಜನ ನಿಮ್ಗೆ ಸಪೋರ್ಟ್ ಇದ್ದಾರೆ, ಹೌದಾ? ನಾನು ನಿಮ್ಗೆ ಸಪೋರ್ಟ್ ಇದ್ದೀನಿ. ಏನು ಜಾಸ್ತಿ ಸಪೋರ್ಟ್ ಮಾಡ್ತಿದ್ದೀನಾ? ಅಲ್ಲ, ಅವರಿಗೂ ನಾನು ಅವಕಾಶ ಕೊಟ್ಟಿದ್ದೆ. ಮೇಡಮಿಂದ ಏನಾದರೂ ನಿಮ್ಗೆ ಡೌಟ್ ಬೇಕು ಅಂತೇಳಿ. ಇಲ್ಲ. ಹಾಂ, ನನಗೊಂದು ಗ್ಲಾಸ್ ಬೇಕಲ್ಲ. ಈಗ ಅದನ್ನು ಬಲಗೈ ತಗೊಳ್ಳಿ, ಬಲಗೈಗೆ. ಎಸ್, ಎಡಗೈ ತಗೊಳ್ಳಿ. ಹಾಂ, ಬಲಗೈಯಿಂದ ಹೋಕಸ್ ಫೋಕಸ್, ಹೋಕಸ್ ಫೋಕಸ್, ಅಬ್ರಕಡಬ್ರಾ, ಗಿಲಿ ಗಿಲಿ, ಚೂ ಮಂತರ್. ಹೋಕಸ್ ಫೋಕಸ್, ಅಬ್ರಕಡಬ್ರಾ, ಗಿಲಿ ಗಿಲಿ, ಚೂ ಮಂತರ್. ಫೇಲ್ ಆಗಿಬಿಡಿ. ಅವ್ರು ಏನೇನು ತಪ್ಪು ಮಾಡಿದರೆ ಬಲಗೈ ತಗೊಳ್ಳಿ, ಬಲಗೈಗೆ ಸರಿಯಾಗಿ ತಲೆ ಮೇಲೆ ಇಟ್ಕೊಳ್ಳಿ. ಹಾಂ, ಹಾಕೊಳ್ಬೇಡಿ. ನಾನು ಹೇಳಲ್ಲಿ ಅವ್ರಿಗೆ ಹಾಕೊಳ್ಬೇಡಿ. ಎಲ್ಲರೂ ಒಮ್ಮೆಲೆ ಮಾಡಿ. ಹಾಂ, ಇದು ಮತ್ತು ಏನಾದ್ರು ನಿಮ್ಮ ಅತಿ ಬುದ್ಧಿವಂತಿಕೆ ಮಾಡಬೇಡಿ, ನಾನು ಹೇಳ್ದಷ್ಟೇ ಮಾಡಿ. ಹಾಂ, ರೆಡಿ? 1 2 3. ಐಸಾಗಲಿಲ್ಲ? ಇಲ್ಲ, ಆಗಿದೆ. ಇಲ್ಲಿ ನೋಡಿ, ಬರ್ರಿ. ಫೋಕಸ್ ಅಬ್ರಕಡಬ್ರಾ, ಗಿಲಿ ಗಿಲಿ, ಚೂ ಮಂತರ್. ಆಗಿಲ್ಲ. ಇಲ್ಲಿ ಒಂದು ನಿಮಿಷ. ಇಲ್ಲ, ಇಲ್ಲಿ ಬರ್ರಿ. ಇಲ್ಲ, ಬನ್ನಿ. ಬರ್ರಿ. ಇಲ್ಲ. ಸ್ವಾಮೀಜಿ, ಒಂದು ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿ. ಇದರಲ್ಲಿ ಗೆದ್ದಿರೋದು ಯಾರು? ನೀವ. ಆದರೆ ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡಿದ್ರು, ನಿಮ್ಮಲ್ಲಿರೋ ಎಷ್ಟು ಜನರಿಗೆ ಸಂತೋಷ ಆಗಿತ್ತು ಹೇಳಿ. ಒಂದು ಮಾತು ಹೇಳ್ತೀನಿ, ಮ್ಯಾಜಿಕ್ಕಲ್ಲಿ ನೀವು ಗೆದ್ದಿರ್ಬೋದು, ಆದರೆ ಇಲ್ಲಿರೋ ಎಲ್ಲರ ಹೃದಯವನ್ನು ಗೆದ್ದಿರೋದು ಯಾರು ಹೇಳಿ? ನಮ್ಮ ಗಂಡು ಮಕ್ಕಳು, ಹೌದಾ ಅಲ್ಲ? ಹಾಂ, ಆ ಕಾರಣಕ್ಕೋಸ್ಕರ ಒಂದು ವಿಶೇಷವಾದ ಪ್ರೈಸನ್ನು ನಮ್ಮ ಗಂಡು ಮಕ್ಕಳಿಗೆ ಕೊಡಲಿಕ್ಕೆ ಸ್ವಾಮೀಜಿ ನಿಮ್ಮ ಕೈಯಿಂದ ಕೊಡಿ, ದಯವಿಟ್ಟು ಬನ್ನಿ ಸ್ವಾಮೀಜಿ. ಗ್ಲಾಸ್ ಬಿಡಿ. ಇಲ್ಲ, ಬರ್ರಿ ಸ್ವಾಮೀಜಿ, ಬರ್ರಿ. ಮುಂದೆ ಬನ್ನಿ, ನೀವು ಬನ್ನಿ. ಹಾಂ, ಸ್ವಾಮೀಜಿ ಬೇರೆ ಏನೂ ಅಲ್ಲ, ಪ್ರೀತಿಯಿಂದ ತಂದಂಥ ಲಾಲಿಪಪ್ಪನ್ನು ಒಂದೊಂದಾಗಿ ಇವ್ರಿಗೆ ಕೊಡಬೇಕು. ತಗೊಳ್ಳಿ. ಇಲ್ಲ, ಇರಿ. ಇನ್ನೂ ಆಗಲಿಲ್ಲ. ಆಯಿತಾ? ಹಾಂ. ಎಸ್. ಹಾಂ, ಸ್ವಾಮೀಜಿ, ನಮ್ಮ ಗಂಡು ಮಕ್ಕಳ ಸ್ವಭಾವ ಎಷ್ಟು ದೊಡ್ಡದು ಅಂತಂದರೆ, ಈಗ ಓದೋದ್ರಲ್ಲಿ ಹೆಣ್ಮಕ್ಳು ಮುಂದೆ ಅಂತಂದರು. ಆ್ಯಕ್ಚುಲಿ ನಾವು ತ್ಯಾಗ ಮಾಡೋದು, ಬಿಟ್ಕೊಡೋದು, ಹೌದಾ? ಹಾಂ, ಇಲ್ಲಿ ನೋಡ್ರಿ, ಬೇಕಾದರೆ ನಮ್ಮ ಸ್ವಭಾವ ಏನಂದರೆ, ಬೇಕಾದರೆ ಕಷ್ಟ ನಮಗಿರಲಿ,
ನಾವು ಬೇಕಾದರೆ ಒದ್ದೆ ಆಗಲಿ, ನಿಮ್ಮ ಸಂತೋಷಕ್ಕೋಸ್ಕರ ಏನು ಬೇಕಾದರೂ ನಾವು ಮಾಡ್ಲಿಕ್ಕೆ ರೆಡಿ ಇದ್ವಿ, ಹೌದಾ? ಹಾಂ, ಅದೇ ರೀತಿ ಒಂದು ಆಯ್ತಾಯ್ತು, ಬೇಡ ಬೇಡ. ಅದೇ ರೀತಿ ಬಂದಿರುವಂಥ ಗಿಫ್ಟನ್ನು ಸಹ ಅದನ್ನು ಹೆಣ್ಮಕ್ಳಿಗೆ ದಾನ ಮಾಡ್ತಿದ್ದಾರೆ ನೋಡಿ. ತಗೊಳ್ಳಿ ಮೇಡಮ್ ತಗೊಳ್ಬೇಕು ಮೇಲೆ. ಇಲ್ಲ ನೀವು ಬೇಡ 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 ಬೇಡ. ಇಲ್ಲ, ಕೇವಲ ಸ್ವಾಮೀಜಿ ಸುಮಾರು 35 ವರ್ಷ ಈ ಕ್ಷೇತ್ರದಲ್ಲಿದ್ದೇನೆ. ನೇತ್ರಾವತಿ ಬೇರೆ ಯಾರು ಅಲ್ಲ, ನನ್ನ ಧರ್ಮಪತ್ನಿ. ತಮಗೆ ಗೊತ್ತಿರ್ಬೋದು, ಕೇವಲ 1 ವರ್ಷ 8 ತಿಂಗಳಲ್ಲೇ ಜಾದೂ ಕ್ಷೇತ್ರಕ್ಕೆ ಬಂದು 4ನೇ ವಯಸ್ಸಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೈಕ್ ಓಡಿಸುವ ಮೂಲಕ ಸಾಧನೆ ಮಾಡಿದ ಬಾಲಕ ಶ್ರೀವತ್ಸ ಹೆಮ್ಮಾಡಿ ನನ್ನ ಮಗ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವ ರಾಜ್ಯ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿದ್ದಾನೆ. 7ನೇ ವಯಸ್ಸಿಗೆ ಅಂತಾರಾಷ್ಟ್ರೀಯ ಜಾದೂ ಸಮ್ಮೇಳನದಲ್ಲಿ ಭಾಗವಹಿಸಿ, ಹಾಗೆ ನ್ಯಾಷನಲ್ ಚಾನಲ್ ಎಂಟರ್ಟೈನ್ಮೆಂಟ್ ಕೆಲೆ ಕುಚುಬಿಕರಿಗ ಕಾರ್ಯಕ್ರಮವನ್ನು ನೀಡಿದ್ದಾನೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಕೇವಲ ನನ್ನ ಮಗ ಅಲ್ಲ, ಬಂದಿರೋ ಎಲ್ಲ ಮಕ್ಕಳಲ್ಲೂ ಅದ್ಭುತ ಪ್ರತಿಭೆ ಇರುತ್ತೆ. ನಾವು ಮಕ್ಕಳಿಗೆ ಸ್ಕೂಲಿಗಂತೂ ಕಳಿಸ್ತೀವಿ. ಅದೇ ರೀತಿ ಅವರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಜೊತೆಗೆ ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ನುಡಿಸೋದು ಇರ್ಬೋದು, ಭರತನಾಟ್ಯ ಇರ್ಬೋದು, ಅದನ್ನು ಕಲಿಸಿ ಅಂತ ಹೇಳಲಿಕ್ಕೆ ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ये दुनिया एक ये दुनिया I love my India, I love my India.